ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ 187ರಲ್ಲಿ ಕಥೆಯನ್ನು ಮುಂದುವರಿಸೋಣ. ಭೂಪತಿರಾಯ ಜಗದೀಶ್ವರ ರೆಡ್ಡಿಯ ಮನೆಗೆ ಬಂದು ಜೈಲಿನಲ್ಲಿ ಕೊಳೆಯುತ್ತಿರುವ ನನ್ನ ಮಗನನ್ನು ಹೊರಗಡೆಗೆ ಕರೆದುಕೊಂಡು ಬರಬೇಕೆಂದರೆ ಅದು ಆ ಸಿದ್ಧಾರ್ಥ್ ವರ್ಮನಿಂದ ಮಾತ್ರ ಸಾಧ್ಯ. ಆ ವಿಷಯದಲ್ಲಿ ನಿಮ್ಮ ಸಹಾಯ ಬೇಕು ನನಗೆ ಎಂದು ಕೇಳಿದನು. ಜಗದೀಶ್ವರ್ ಕಣ್ಣುಬುಗಳು ಗಂಟೆಕ್ಕಿ ಏನು ಅನ್ನುವ ಥರ ನೋಡುತ್ತಿದ್ದರೆ, ಆ ಸಿದ್ಧಾರ್ಥ್ ವರ್ಮನ ಮಗನನ್ನು ಕಿಡ್ನಾಪ್ ಮಾಡಿ ಬ್ಲ್ಯಾಕ್ಮೇಲ್ ಮಾಡಿದರೆ ಮಗನ ಜೀವಕ್ಕಾಗಿ ನನ್ನ ಮಗನ ಮೇಲೆ ಇಟ್ಟಿರುವ ಕೇಸನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾನೆ. ನನ್ನ ಮಗ ಜೈಲಿನಿಂದ ಹೊರಬರುತ್ತಾನೆ. ನನಗೆ ಶಕ್ತಿ ಇದೆ, ನಿನಗೆ ಬೆಂಬಲ ಇದೆ. ನಾವಿಬ್ಬರು ಒಂದಾದರೆ ಆ ಸಿದ್ಧಾರ್ಥ್ನನ್ನು ಹೆದರಿಸಬಹುದು ಎಂದು ಭೂಪತಿರಾಯ ಹೇಳಿದರೆ, ಸಿದ್ಧಾರ್ಥ್ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕೆ ಒಳ್ಳೆ ಚಾನ್ಸ್ಗೋಸ್ಕರ ಕಾಯುತ್ತಿದ್ದ ಜಗದೀಶ್ವರ್ ಮೆದುಳಿನಲ್ಲಿ ಕ್ರೂರವಾದ ಆಲೋಚನೆ ಹುಟ್ಟಿಕೊಂಡಿತು. ಸಿದ್ಧಾರ್ಥ್ ನನ್ನ 30 ವರ್ಷಗಳ ರಾಜಕೀಯ ಜೀವನವನ್ನು ಹಾಳು ಮಾಡಿ, ರಾಜಕೀಯವಾಗಿ ಆರ್ಥಿಕವಾಗಿ ನನ್ನನ್ನು ಕುಗ್ಗಿಸಿ, ನನ್ನ ಹೆಸರು ಖ್ಯಾತಿಯನ್ನು ಹಾಳು ಮಾಡಿದ್ದೀಯ. ಒಂಟಿಯಾಗಿ ನಾನು ನಿನ್ನನ್ನು ಟಚ್ ಮಾಡಲಾರೆನು. ಈ ಭೂಪತಿರಾಯನನ್ನು ಅಡ್ಡ ಇಟ್ಟುಕೊಂಡು ನಿನ್ನ ಮಗನನ್ನು ಕಿಡ್ನಾಪ್ ಮಾಡುವುದು ಅಲ್ಲ, ಸರಾಸರಿ ಈ ಭೂಮಿ ಮೇಲೇನೆ ಇಲ್ಲದ ಥರ ಮಾಡ್ತೀನಿ. ತಾಯಿ ಇಲ್ಲದೆ ಮಗ ಹೇಗೆ ಇರ್ತಾನೆ? ಅದಕ್ಕೆ ಅವನ ಜೊತೆಗೆ ನಿನ್ನ ಪ್ರೀತಿಯ ಹೆಂಡತಿಯನ್ನು ಸಹ ಕಳಿಸುತ್ತೇನೆ. ಹೆಂಡತಿಯನ್ನು ಮಗನನ್ನು ಕಳೆದುಕೊಂಡು ನೀನು ಬಿಕ್ಕಿ ಬಿಕ್ಕಿ ಅಳುವುದು ನಾನು ನೋಡಬೇಕು. ಆಗ ನನ್ನ ಸೇಡು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ ಅಂತ ಅಂದುಕೊಳ್ಳುತ್ತಾ, ಅಷ್ಟರಲ್ಲೇ ನನ್ನ ತಂಟೆಗೆ ಬಂದರೆ ಸಹಿಸುತ್ತೇನೆ, ಆದರೆ ನನ್ನ ಫ್ಯಾಮಿಲಿ ತಂಟೆಗೆ ಬಂದರೆ ನಿನ್ನ ಕೊರಳಲ್ಲಿ ಪ್ರಾಣ ಇರುವುದಿಲ್ಲ ಎಂದು ಉಗ್ರ ರೂಪವನ್ನು ತಾಳುತ್ತಾ ತನ್ನ ಕತ್ತನ್ನು ಹಿಡಿದುಕೊಂಡ ಸಿದ್ಧಾರ್ಥ್ ನೆನಪು ಬಂದು ಹೃದಯದಲ್ಲಿ ಕಂಪನ ಶುರುವಾಯಿತು. ಇಲ್ಲ, ನಿನ್ನನ್ನು ಬಿಟ್ಟರೆ ತಪ್ಪದೇ ನನ್ನನ್ನು ಬೆನ್ನಟ್ಟಿ ಕೊಲ್ಲುತ್ತೀಯ. ನಿನ್ನನ್ನು ಸಹ ಸಾಯಿಸಿಬಿಟ್ಟರೆ ನನ್ನ ಸೇಡು ತೀರುತ್ತದೆ. ಆ ಅಪರಾಧವನ್ನು ಭೂಪತಿರಾಯನ ಮೇಲೆ ಹೊರಿಸಿದರೆ ಮುಗಿದೋಗುತ್ತದೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ತನ್ನನ್ನೇ ನೋಡುತ್ತಿರುವ ಭೂಪತಿರಾಯನ ಕಡೆ ನೋಡುತ್ತಾ, ನೀನು ಹೇಳಿದ್ದು ಸರಿಯಾಗೇ ಇದೆ ಭೂಪತಿ, ಆದರೆ ಆ ಸಿದ್ಧಾರ್ಥ್ ಸಾಮಾನ್ಯದವನು ಅಲ್ಲ. ನೀನು ಹೇಳ್ದಂಗೆ ಮಾಡಿದರೆ ನನ್ನ ಪ್ರಾಣಗಳು ಆಪತ್ತಿನಲ್ಲಿ ಸಿಲುಕುತ್ತವೆ. ಅಷ್ಟೊಂದು ರಿಸ್ಕ್ ತೆಗೆದುಕೊಳ್ಳುವುದು ಅವಶ್ಯಕತೆನಾ ಎಂದು ಕೇಳಿದನು ಬೇಕಂತಲೇ. ಆ ರೀತಿ ಹೇಳಿಬಿಡಿ ಜಗದೀಶ್ವರ್ ಅವರೇ, ನೀವು ಬಿಟ್ಟರೆ ಬೇರೆ ಯಾರೂ ಈ ವಿಷಯದಲ್ಲಿ ನನಗೆ ಹೆಲ್ಪ್ ಮಾಡುವುದಿಲ್ಲ. ಅವನ ಮಗ ಒಂದು ಬಾರಿ ನಮ್ಮ ಕೈಗೆ ಸಿಕ್ಕಿದರೆ ನಾನು ನನ್ನ ಮಗನನ್ನು ಹೊರಗಡೆಗೆ ಕರೆದುಕೊಂಡು ಬರಬಹುದು. ನೀವು ಕಳೆದುಕೊಂಡಿರುವ ಆಸ್ತಿಗಳನ್ನು ಮತ್ತೆ ಅವನಿಂದ ಹಿಂಪಡೆಯಬಹುದು. ಒಂದು ಬಾರಿ ಯೋಚಿಸಿ ಎಂದು ಹೇಳಿದ್ದರಿಂದ ಕೆಲವು ಕ್ಷಣಗಳು ಯೋಚಿಸಿದ ಜಗದೀಶ್ವರ್, ಸರಿ ಸಹಾಯ ಮಾಡುತ್ತೇನೆ ಎಂದು ಒಪ್ಪಿಕೊಂಡಿದ್ದರಿಂದ ಸಂತೋಷದಿಂದ ಆತನ ಕೈಯನ್ನು ಹಿಡಿದುಕೊಂಡು ಕುಲುಕಿದನು ಭೂಪತಿ. ಆ ಸಿದ್ಧಾರ್ಥ್ ಸಾಮಾನ್ಯದವನು ಅಲ್ಲ ಭೂಪತಿ. 10-20 ಜನ ರೌಡಿಗಳನ್ನು ಕರೆದುಕೊಂಡು ಹೋದರೆ ಕ್ಷಣಗಳಲ್ಲಿ ನೆಲಮಟ್ಟ ಮಾಡ್ತಾನೆ. ಕನಿಷ್ಠ ಪಕ್ಷ 100 ಜನ ಆದರೂ ಬೇಕು. ನಾನು 100 ಜನ ರೌಡಿಗಳನ್ನು ರೆಡಿ ಮಾಡ್ತೀನಿ. ನಿಮ್ಮ ಮನುಷ್ಯರ ಜೊತೆಗೆ ನನ್ನ ಮನುಷ್ಯರು ಸಹ ಆ್ಯಡ್ ಆಗ್ತಾರೆ. ಹಾಗೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ವಿಷಯ ನೋಡಿಕೊಳ್ಳಬೇಕು. ಅವನಿಗೆ ಪೊಲೀಸ್ ಸಪೋರ್ಟ್ ಚೆನ್ನಾಗಿದೆ. ಒಂದು ಫೋನ್ ಮಾಡಿದ ತಕ್ಷಣ ರಂಗದೊಳಕ್ಕೆ ಇಳಿಯುತ್ತಾರೆ. ಆ ಒಂದು ದಿನ ನೀವು ನಿಮ್ಮ ಅಧಿಕಾರವನ್ನು ಉಪಯೋಗಿಸಿ ಪೊಲೀಸ್ ಡಿಪಾರ್ಟ್ಮೆಂಟನ್ನು ಎಂಗೇಜ್ ಮಾಡಿ. ಅವರು ಎಂಥ ಪರಿಸ್ಥಿತಿಯಲ್ಲೂ ಸ್ಪಾಟ್ಗೆ ಬರಬಾರದು. ಅವರ ವಿಷಯ ನಾನು ನೋಡಿಕೊಳ್ಳುತ್ತೇನೆ. ಇನ್ನು ಮಗುವನ್ನು ಕಿಡ್ನಾಪ್ ಮಾಡಬೇಕು ಅಂದರೆ ಅವನ ಮನೆಯಲ್ಲಿ ಮಾಡಲಾರೆವು. ಅವರು ಮಗುವಿನ ಜೊತೆ ಹೊರಗಡೆಗೆ ಬಂದ್ರೇ ಪಾಸಿಬಲ್ ಆಗುತ್ತದೆ. ಅವರನ್ನು ಪ್ರತಿಕ್ಷಣ ಫಾಲೋ ಆಗುವಂತೆ ನಿನ್ನ ಮನುಷ್ಯರಿಗೆ ತಿಳಿಸು. ಹೊರಗಡೆಗೆ ಬಂದ ತಕ್ಷಣ ಎತ್ತಿಬಿಡೋಣ. ಆ ಮಾತುಗಳಿಗೆ ಎತ್ತಿಬಿಡೋಣವಾ ಎಂದು ಭೂಪತಿರಾಯ ಗೊಂದಲದಿಂದ ನೋಡುತ್ತಿದ್ದರೆ, ಅದೇ ಹಿಡಿದುಕೊಳ್ಳೋಣ ಎಂದು ಕವರ್ ಮಾಡಿದನು ಜಗದೀಶ್ವರ್ ರೆಡ್ಡಿ. ಸ್ವಲ್ಪ ಹೊತ್ತು ಪ್ಲ್ಯಾನ್ ಬಗ್ಗೆ ಡಿಸ್ಕಸ್ ಮಾಡಿ, ಇನ್ನು ನಾನು ಹೊರಡ್ತೀನಿ ಜಗದೀಶ್ವರ್ ರೆಡ್ಡಿ ಅವರೇ. ಪ್ಲ್ಯಾನ್ ಯಾವ ಪರಿಸ್ಥಿತಿಗಳಲ್ಲೂ ಫೇಲ್ ಆಗಬಾರ್ದು. ಇಷ್ಟೊಂದು ಕಟ್ಟುನಿಟ್ಟಾಗಿ ಪ್ಲ್ಯಾನ್ ಮಾಡಿದ ಮೇಲೆ ಫೇಲ್ ಹೇಗೆ ಆಗುತ್ತದೆ? ಆ ಸಿದ್ಧಾರ್ಥ್ ವರ್ಮನಿಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಎಂದು ವ್ಯಂಗ್ಯವಾಗಿ ನಗುತ್ತಿದ್ದರೆ, ಆ ನಗುವಿನೊಂದಿಗೆ ತನ್ನ ನಗುವನ್ನು ಸೇರಿಸಿ ಶೇಕ್ ಹ್ಯಾಂಡ್ ಕೊಟ್ಟು ಭೂಪತಿ ಹೊರಟು ಹೋದರೆ, ಹೋಗುತ್ತಿರುವ ಆತನ ಕಡೆ ನೋಡುತ್ತಾ, ಅವನ ಜೊತೆಗೆ ನಿನ್ನ ಕೌಂಟ್ ಡೌನ್ ಸಹ ಸ್ಟಾರ್ಟ್ ಆಗಿದೆ ಭೂಪತಿ, ಪಾಪ ಅಂತ ಕ್ರೂರವಾಗಿ ನಗುತ್ತಾ ಚೈರಿನಲ್ಲಿ ಹಿಂದಕ್ಕೆ ವಾಲಿದನು ಜಗದೀಶ್ವರ್ ರೆಡ್ಡಿ.
ಪ್ಲಾನ್ ಪ್ರಕಾರ ಭೂಪತಿ ಮನುಷ್ಯರು ಸಿದ್ಧಾರ್ಥ್ ಮನೆಯ ಹಿಂದೆ ಸ್ವಲ್ಪ ದೂರದಲ್ಲಿ ಕಾರಿನೊಳಗಿಂದ 24 ಗಂಟೆಗಳು ಸಿದ್ಧಾರ್ಥ್ ಮನೆಯನ್ನು ಗಮನಿಸುತ್ತಿದ್ದಾರೆ. 1 ವಾರದ ನಂತರ ಅವರು ಎದುರು ನೋಡುತ್ತಿದ್ದ ದಿನ ಬಂದೇ ಬಿಟ್ಟಿತು. ಬ್ರೇಕ್ಫಾಸ್ಟ್ ಮಾಡಿ ಸಿದ್ಧಾರ್ಥ್ ರೆಡಿಯಾಗುತ್ತಿದ್ದರೆ ಅವನನ್ನು ನೋಡುತ್ತಾ ಬೆಡ್ ಮೇಲೆ ಕುಳಿತುಕೊಂಡಿದ್ದ ಸಾಕ್ಷಿ ತೊಟ್ಟಿಲಲ್ಲಿ ಮಲಗಿದ್ದ ಮಗು ಎದ್ದು ಅಳುತ್ತಿದ್ದರೆ ಹತ್ತಿರಕ್ಕೆ ಹೋಗಿ ತೊಟ್ಟಿಲನ್ನು ತೂಗುತ್ತಿದ್ದಾಳೆ. ಆದರೂ ಮಗು ಇನ್ನೂ ಜಾಸ್ತಿ ಅಳುತ್ತಿದ್ದರೆ ಮಗುವನ್ನು ಕೈಗಳಲ್ಲಿ ಎತ್ತುಕೊಂಡ ಸಾಕ್ಷಿ ಮಗುವಿನ ದೇಹ ಸುಡುತ್ತಿರುವುದು ಗಮನಿಸಿ ತುಂಬ ಗಾಬರಿಪಟ್ಟಳು. ರೀ, ಮಗುಗೆ ಜ್ವರ ಬಂದಿದೆ. ಮಗುವಿನ ಹಣೆಯ ಮೇಲೆ ಕೈಯನ್ನು ಇಟ್ಟು ನೋಡಿದ ಸಿದ್ಧಾರ್ಥ್, ಹೌದು ಸಾಕ್ಷಿ, ಐ ಫೀವರ್ ಇದೆ, ಈಗಲೇ ಹಾಸ್ಪಿಟಲ್ಗೆ ಹೋಗೋಣ ನಡಿ ಎಂದು ಮಗುವನ್ನು ಎತ್ತುಕೊಂಡು ಮುಂದೆ ನಡೆಯುತ್ತಿದ್ದರೆ ದುಪ್ಪಟ ಹಾಕಿಕೊಂಡು ಫಾಸ್ಟಾಗಿ ಅವನ ಹಿಂದೆಯೇ ನಡೆದಳು ಸಾಕ್ಷಿ. ಟೆನ್ಷನ್ನಾಗಿ ಬರುತ್ತಿರುವ ಅವರನ್ನು ನೋಡಿ, ಏನಾಯ್ತು ಸಿದ್ದು ಎಂದು ಕೇಳಿದಳು ಸುಮಿತ್ರಾ ಹತ್ತಿರಕ್ಕೆ ಬರುತ್ತಾ. ಮಗುಗೆ ಜ್ವರ ಬಂದಿದೆ ಮಾಮ್. ಅಯ್ಯೋ ನನ್ನ ಬಂಗಾರ, ಇದ್ದಕ್ಕಿದ್ದಂತೆ ಜ್ವರ ಏನು ಎಂದು ಗಾಬರಿಯಿಂದ ಮಗುವನ್ನು ಎತ್ತುಕೊಂಡು ನಾನು ಬರ್ತೀನಿ ನಡಿ ಎಂದಳು ಸುಮಿತ್ರಾ. 3 ಜನ ಕಾರಿನಲ್ಲಿ ಹೊರಟರು. ಸಿದ್ಧಾರ್ಥ್ ಮನೆಯ ಕಡೆಗೆ ದೃಷ್ಟಿಯನ್ನು ಹರಿಸಿರುವ ಭೂಪತಿರಾಯ ಮನುಷ್ಯರು ಸಿದ್ಧಾರ್ಥ್ ಕಾರು ಹೊರಗಡೆಗೆ ಹೊರಟ ತಕ್ಷಣ ಅದರಲ್ಲಿ ಯಾರ್ಯಾರು ಇದ್ದಾರೆ ಅಂತ ಸ್ಕ್ಯಾನ್ ಮಾಡುತ್ತಿದ್ದಾರೆ. ಸಿದ್ಧಾರ್ಥ್ ಕಾರು ಅವರ ಕಾರನ್ನು ಕ್ರಾಸ್ ಮಾಡಿ ಹೋಗುತ್ತಿದ್ದರೆ ಫ್ರಂಟ್ ಸೀಟಿನಲ್ಲಿ ಕುಳಿತುಕೊಂಡಿರುವ ಸುಮಿತ್ರಾ ಮಡಿಲಲ್ಲಿ ಮಗುವನ್ನು, ಹಿಂದೆ ಸೀಟಿನಲ್ಲಿ ಕುಳಿತುಕೊಂಡಿರುವ ಸಾಕ್ಷಿಯನ್ನು ನೋಡಿ ತಕ್ಷಣ ಭೂಪತಿ ರಾಯನ್ಗೆ ಕಾಲ್ ಮಾಡಿದರು. ಪಟ್ಟಂತ ಕಾಲ್ ಪಿಕ್ ಮಾಡಿದ ಭೂಪತಿ, ಹೇಳೋ, ಅವನು ಮಗನ ಜೊತೆ ಹೊರಗಡೆಗೆ ಬಂದಿದ್ದಾನಾ? ಬಂದಿದ್ದಾರೆ ಸರ್, ಈಗ ತಾನೇ ಎಲ್ಲಿಗೋ ಹೊರಟಿದ್ದಾರೆ ಎಂದು ಹೇಳಿದ್ದರಿಂದ ಭೂಪತಿರಾಯನ ಮುಖ ಇದ್ದಕ್ಕಿದ್ದಂತೆ ಹೊಳೆಯಿತು. ನೀವು ಅಲ್ಲಿಂದ ಬಂದ್ಬಿಡಿ ಎಂದು ಕಾಲ್ ಕಟ್ ಮಾಡಿ ತನ್ನ ಮನುಷ್ಯರನ್ನು ಅಲರ್ಟ್ ಮಾಡಿ ಜಗದೀಶ್ವರ್ ರೆಡ್ಡಿಗೆ ವಿಷಯ ತಿಳಿಸಿದನು. ಇಬ್ಬರೂ ಒಟ್ಟಾಗಿ ತಮ್ಮ ಪ್ಲಾನನ್ನು ಇಂಪ್ಲಿಮೆಂಟ್ ಮಾಡುವ ಕೆಲಸದಲ್ಲಿ ಬಿದ್ದರು. ರಮ್ಯಾ ಜೊತೆ ಆಫೀಸಿಗೆ ತಲುಪಿದನು ಮಹೇಶ್. ಬಿಲ್ಡರ್ನಿಂದ ಕಾಲ್ ಬಂದಿದ್ದರಿಂದ ಕಾರು ಇಳಿದು ಮಾತನಾಡುತ್ತಿದ್ದರೆ ಒಳಗಡೆಗೆ ಹೋದಳು ರಮ್ಯಾ. ರೋಡಿನ ಕಡೆ ನೋಡುತ್ತಾ ಫೋನ್ ಮಾತನಾಡುತ್ತಿದ್ದ ಮಹೇಶ್ಗೆ ಸಿದ್ಧಾರ್ಥ್ ಕಾರಿನಲ್ಲಿ ಹೋಗುತ್ತಿರುವುದು ಕಾಣಿಸಿತು. ಸುಮಿತ್ರಾ, ಮಗು, ಸಾಕ್ಷಿ ಎಲ್ಲರನ್ನೂ ನೋಡಿ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಅಂದುಕೊಳ್ಳುತ್ತಾ ಫೋನ್ ಇಟ್ಟು ಸಿದ್ಧಾರ್ಥ್ಗೆ ಕಾಲ್ ಮಾಡಿದರು ಮಹೇಶ್. ಗುಡ್ ಮಾರ್ನಿಂಗ್ ಅಣ್ಣ. ಮಾರ್ನಿಂಗ್ ಸಿದ್ದು. ಮಗುವನ್ನು ಕರೆದುಕೊಂಡು ಎಲ್ಲಿಗೂ ಹೋಗ್ತಿದ್ದಂಗಿದ್ದೀರಾ? ಆಫೀಸ್ ಹತ್ತಿರದಿಂದ ಹೋಗ್ತಿದ್ರೆ ನೋಡಿದೆ. ಮಗುಗೆ ಜ್ವರ ಬಂದಿದೆ ಅಣ್ಣ, ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದೀವಿ. ಅಯ್ಯೋ ಹೌದಾ, ಯಾವ ಹಾಸ್ಪಿಟಲ್ ಎಂದು ಮಹೇಶ್ ಕೇಳಿದ್ದರಿಂದ ಹಾಸ್ಪಿಟಲ್ ಹೆಸರು ತಿಳಿಸಿದನು ಸಿದ್ಧಾರ್ಥ್. ಓಕೆ ಸಿದ್ದು, ನಾನು ಬರ್ತಾ ಇದ್ದೀನಿ ಎಂದು ಕಾರಿನಲ್ಲಿ ಹೊರಟನು ಮಹೇಶ್. ಸ್ವಲ್ಪ ದೂರ ಹೋದ ನಂತರ ಆತನ ಕಾರನ್ನು ಕ್ರಾಸ್ ಮಾಡಿ 5 ಸುಮೋಗಳು ಒಂದರ ನಂತರ ಒಂದು ಮಿಂಚಿನ ವೇಗದಲ್ಲಿ ಹೋಗುತ್ತಿದ್ದರೆ ಗೊಂದಲದಿಂದ ನೋಡಿದ ಮಹೇಶ್ ಆ ವೆಹಿಕಲ್ಸ್ನಲ್ಲಿ ಇರುವ ವ್ಯಕ್ತಿಗಳ ಕೈಗಳಲ್ಲಿ ಕತ್ತಿಗಳು, ದೊಣ್ಣೆಗಳನ್ನು ನೋಡಿ ಏನೋ ಅನುಮಾನ ಬಂದು ತಕ್ಷಣ ಕಾರಿನ ಸ್ಪೀಡನ್ನು ಜಾಸ್ತಿ ಮಾಡಿ ಡ್ರೈವ್ ಮಾಡುತ್ತಾ ಸಿದ್ಧಾರ್ಥ್ಗೆ ಕಾಲ್ ಮಾಡಿದನು. ಅಲೋ ಅಣ್ಣ. ಅಲೋ ಸಿದ್ದು, ನಿನ್ನ ಹಿಂದೆ ಕತ್ತಿಗಳು, ದೊಣ್ಣೆಗಳು ಹಿಡಿದುಕೊಂಡು ವೆಹಿಕಲ್ಸ್ನಲ್ಲಿ ರೌಡಿಗಳು ಬರ್ತಾ ಇದ್ದಾರೆ. ಅವರು ನಿನಗೋಸ್ಕರ ಆದರೆ ಅಲ್ವಲ್ಲ? ನನಗೆ ಯಾಕೋ ಟೆನ್ಷನ್ ಆಗಿದೆ, ಒಂದು ಬಾರಿ ಚೆಕ್ ಮಾಡ್ಕೊ ಮಹೇಶ್ ಹೇಳಿದ ತಕ್ಷಣ ಕಾರಿನ ಸೈಡ್ ಮಿರರ್ನಲ್ಲಿ ನೋಡಿದ ಸಿದ್ಧಾರ್ಥ್ಗೆ ಸ್ವಲ್ಪ ದೂರದಲ್ಲಿ ಬರುತ್ತಿರುವ ವೆಹಿಕಲ್ಸ್ ಕಾಣಿಸಿದವು. ಅವು ತನಗೋಸ್ಕರನೇ ಅಂತ ಕ್ಲಾರಿಟಿ ಇಲ್ಲದಿದ್ದರೂ ಮುಂಜಾಗ್ರತೆಯಾಗಿ ಸ್ಪೀಡ್ ಜಾಸ್ತಿ ಮಾಡಿದ ಸಿದ್ಧಾರ್ಥ್ ಕಾರಿನ ವಿಂಡೋಸ್ ಕ್ಲೋಸ್ ಮಾಡಿ ಮಿರರ್ನೊಳಗಿಂದ ಅವರನ್ನು ಗಮನಿಸುತ್ತಾ ಹೈ ಸ್ಪೀಡಿನಲ್ಲಿ ಡ್ರೈವ್ ಮಾಡುತ್ತಿದ್ದರೆ ಇದ್ದಕ್ಕಿದ್ದಂತೆ ಜಾಸ್ತಿಯಾದ ಸ್ಪೀಡಿಗೆ ಏನಾಯಿತು ಸಿದ್ದು ಎಂದು ಕೇಳಿದಳು ಸಾಕ್ಷಿ ಗಾಬರಿಯಿಂದ ನೋಡುತ್ತಾ. ಏನೂ ಇಲ್ಲ ಸಾಕ್ಷಿ ಅಂತ ಹೇಳಿ ವಿಂಡೋಯಿಂದ ಹಿಂದಕ್ಕೆ ನೋಡಿದ ಸಿದ್ಧಾರ್ಥ್ಗೆ ಕೈಗಳಲ್ಲಿ ಕತ್ತಿಗಳು, ದೊಣ್ಣೆಗಳು ಹಿಡಿದುಕೊಂಡು ವಿಂಡೋಸಿಂದ ಹೊರಗಡೆಗೆ ಬಾಗಿ ತಮ್ಮ ಕಾರಿನ ಕಡೆಗೆ ನೋಡುತ್ತಾ ಕಿರುಚುತ್ತಿದ್ದರೆ ತಮಗೋಸ್ಕರನೇ ಬರ್ತಿದ್ದಾರೆ ಅಂತ ಅರ್ಥವಾಯಿತು ಸಿದ್ಧಾರ್ಥ್ಗೆ. ಮತ್ತಷ್ಟು ಸ್ಪೀಡ್ ಜಾಸ್ತಿ ಮಾಡಿ, ಹೌದು ಅಣ್ಣ, ನನಗೋಸ್ಕರನೇ ಬರ್ತಿದ್ದಾರೆ. ಸಾಕ್ಷಿ, ಮಾಮ್, ಕೆಳಗಡೆಗೆ ಬಗ್ಗಿ ಎಂದು ಜೋರಾಗಿ ಕಿರುಚಿ ಅಷ್ಟೊತ್ತಿಗಾಗಲೇ ಹತ್ತಿರಕ್ಕೆ ಬಂದ ವೆಹಿಕಲ್ಸನ್ನು ತಪ್ಪಿಸುತ್ತಾ ಸ್ಪೀಡಾಗಿ ಡ್ರೈವ್ ಮಾಡುತ್ತಿದ್ದಾನೆ ಸಿದ್ಧಾರ್ಥ್. ಸಿದ್ದು, ಹುಷಾರು, ನಿಮಗೆ ಏನೂ ಆಗುವುದಿಲ್ಲ, ನಾನು ಹತ್ತಿರದಲ್ಲೇ ಇದ್ದೀನಿ, ಬರ್ತಾ ಇದ್ದೀನಿ ಎನ್ನುತ್ತಾ ಕಾಲ್ ಕಟ್ ಮಾಡಿದ ಮಹೇಶ್ ಮಿಂಚಿನ ವೇಗದಲ್ಲಿ ಕಾರನ್ನು ಡ್ರೈವ್ ಮಾಡುತ್ತಿದ್ದಾನೆ. ಕಾರಿನ ಎರಡೂ ಬದಿಗಳಲ್ಲಿ ಆ ರೌಡಿಗಳ ಕಾರುಗಳು ಡ್ಯಾಶ್ ಹೊಡೆಯುತ್ತಿದ್ದರೆ
ಮೊಮ್ಮಗನನ್ನು ತನ್ನ ಮಡಿಲಲ್ಲಿಟ್ಟುಕೊಂಡು ಸುಮಿತ್ರಾ ಸಾಕ್ಷಿ ಕೆಳಗಡೆಗೆ ಬಾಗಿ ಜೀವ ಕೈಯಲ್ಲಿ ಹಿಡಿದು ಭಯಭೀತರಾಗಿ ಅವರನ್ನು ನೋಡುತ್ತಿದ್ದಾರೆ. ತಾನು ಒಂಟಿಯಾಗಿ ಇದ್ದಿದ್ದರೆ ಎಷ್ಟು ಜನ ಬಂದರೂ ಕಾರನ್ನು ನಿಲ್ಲಿಸಿ ಧೈರ್ಯವಾಗಿ ಅವರನ್ನು ಹೆದರಿಸುತ್ತಿದ್ದ ಸಿದ್ಧಾರ್ಥ್. ಆದರೆ ಈಗ ಫ್ಯಾಮಿಲಿ, ಅದರಲ್ಲೂ ಮಗು ಇದ್ದಿದ್ದರಿಂದ ಆ ರಿಸ್ಕ್ ತೆಗೆದುಕೊಳ್ಳುವ ಧೈರ್ಯ ಮಾಡಲಾರದೆ ಹೋದನು. ಮೊದಲು ಎಲ್ಲರನ್ನೂ ಸೇಫ್ ಜಾಗಕ್ಕೆ ಸೇರಿಸುವುದೇ ಅವನ ಮುಂದೆ ಇರುವ ಸವಾಲಾಗಿತ್ತು. ಡ್ರೈವ್ ಮಾಡುತ್ತಲೇ SI ಭಾರ್ಗವ್ಗೆ ಕಾಲ್ ಮಾಡಿದನು ಸಿದ್ಧಾರ್ಥ್. CM ಮನೆಯಲ್ಲಿ ಬಾಂಬ್ ಇದೆ ಅಂತ ಜಗದೀಶ್ವರ್ ರೆಡ್ಡಿ ತನ್ನ ಮನುಷ್ಯನ ಕೈಯಲ್ಲಿ ಅಜ್ಞಾತ ವ್ಯಕ್ತಿಯ ಥರ ಫೋನ್ ಮಾಡಿಸಿದ್ದರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಫುಲ್ CM ಮನೆಯ ಹತ್ತಿರ ಇದ್ದಿದ್ದರಿಂದ ಸಿದ್ಧಾರ್ಥ್ ಕಾಲ್ಸ್ಗೆ ಯಾರೂ ರೆಸ್ಪಾಂಡ್ ಆಗುತ್ತಿಲ್ಲ. ತನ್ನ ಸೆಕ್ಯೂರಿಟಿ ಟೀಮ್ಗೆ ಇನ್ಫಾರ್ಮ್ ಮಾಡುತ್ತಾ ಡ್ರೈವ್ ಮಾಡುತ್ತಿದ್ದ ಸಿದ್ಧಾರ್ಥ್ ಕಣ್ಣು ಮಿಟುಕಿಸುವುದರೊಳಗೆ ತನ್ನ ಕಾರನ್ನು 4 ದಿಕ್ಕುಗಳಲ್ಲಿ ಸುತ್ತುವರೆದಿರುವ ಸುಮೋಗಳನ್ನು ನೋಡಿ ಶಾಕ್ ಆಗುತ್ತಾ ಬ್ರೇಕ್ ಹಾಕಿದನು. ಭಯಭೀತಳಾಗಿ ನೋಡುತ್ತಿರುವ ಸುಮಿತ್ರಾ ಕಡೆ ನೋಡುತ್ತಾ, ಮಾಮ್, ನೀನು ಹಿಂದಕ್ಕೆ ಹೋಗು ಎಂದು ಮಗುವನ್ನು ತೆಗೆದುಕೊಂಡು ಸುಮಿತ್ರಾ ಹಿಂದಕ್ಕೆ ಹೋದ ನಂತರ ಆಕೆಯ ಕೈಗೆ ಮಗುವನ್ನು ಕೊಟ್ಟು, ನೀವು ಕಾರಿನಲ್ಲೇ ಇರಿ, ಎಂತಹ ಪರಿಸ್ಥಿತಿಯಲ್ಲೂ ಹೊರಗಡೆಗೆ ಬರಬೇಡಿ, ಅವರನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಸಿದ್ಧಾರ್ಥ್ ತನ್ನ ಗನ್ಸ್ ತೆಗೆದುಕೊಂಡು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಕಾರು ಇಳಿದು ಡೋರ್ ಕ್ಲೋಸ್ ಮಾಡಿದನು. 100ಕ್ಕಿಂತ ಜಾಸ್ತಿ ರೌಡಿಗಳು ಆ ವೆಹಿಕಲ್ಸ್ನಿಂದ ಕತ್ತಿಗಳು ದೊಣ್ಣೆಗಳೊಂದಿಗೆ ಇಳಿದು ಸಿದ್ಧಾರ್ಥ್ ಕಡೆಗೆ ಧಾವಿಸುತ್ತಿದ್ದರೆ ತನಗೆ ಬಂದ ಕೆಟ್ಟ ಕನಸು ನೆನಪಿಗೆ ಬಂದು ಸಾಕ್ಷಿ ಹೃದಯ ಬಡಿತ ನಿಂತಷ್ಟು ಕೆಲಸವಾಯಿತು. ಭಯದಿಂದ ಆಕೆಯ ದೇಹ ತೀವ್ರವಾಗಿ ಬೆವರುತ್ತಿದೆ, ಕೈಕಾಲುಗಳು ನಡುಗುತ್ತಿದ್ದಾವೆ. ಸಿದ್ಧಾರ್ಥ್ ಫೋನ್ ತೆಗೆದುಕೊಂಡು ಆಕಾಶ್ಗೆ ಕಾಲ್ ಮಾಡಿದಳು. ಆಫೀಸ್ನಲ್ಲಿದ್ದ ಆಕಾಶ್ ಕಾಲ್ ಪಿಕ್ ಮಾಡಿ, ಅಲೋ ಬಾವಾ ಎಂದನು. ಅಣ್ಣ, ನಾನು ಸಾಕ್ಷಿ, ನಮ್ಮ ಮೇಲೆ ರೌಡಿಗಳು ಅಟ್ಯಾಕ್ ಮಾಡಿದ್ದಾರೆ ಕಣೋ. ವಾಟ್? ಏನು ಹೇಳ್ತಿದ್ದೀಯ ಸಾಕ್ಷಿ ಎನ್ನುತ್ತಾ ಪಟ್ಟಂತ ಚೇರ್ ಮೇಲಿಂದ ಎದ್ದನು ಆಕಾಶ್. ಹೌದು ಕಣೋ, 100 ಜನಕ್ಕಿಂತ ಜಾಸ್ತಿ ಇದ್ದಾರೆ. ಬಾವ ಒಬ್ಬರೇ ಅವರ ಜೊತೆ ಹೋರಾಡುತ್ತಿದ್ದಾನೆ. ನನಗೆ ತುಂಬ ಭಯವಾಗ್ತಿದೆ ಕಣೋ. ನಾನು ಈಗಲೇ ಬರ್ತಾ ಇದ್ದೀನಿ ಸಾಕ್ಷಿ, ಲೊಕೇಶನ್ ಸೆಂಡ್ ಮಾಡು ಎಂದು ಹೇಳಿ ಓಡುತ್ತಾ ಬೈಕ್ ಹತ್ತಿರಕ್ಕೆ ಬಂದು ಬೈಕ್ ಸ್ಟಾರ್ಟ್ ಮಾಡಿ ಮಿಂಚಿನ ವೇಗದಲ್ಲಿ ಬರುತ್ತಿದ್ದಾನೆ ಆಕಾಶ್. ದೇವರೇ, ಅವರಿಗೆ ಏನೂ ಆಗಬಾರದು ಅಂತ ಮನಸ್ಸಿನಲ್ಲಿ ಬೇಡಿಕೊಳ್ಳುತ್ತಾ ಕಣ್ಣೀರೊಂದಿಗೆ ಭಯಭೀತಳಾಗಿ ನೋಡುತ್ತಿದ್ದಾಳೆ ಸಾಕ್ಷಿ. ಸುಮಿತ್ರಾ ಪರಿಸ್ಥಿತಿ ಸಹ ಅದೇ ರೀತಿ ಇದೆ. ಮಗನಿಗೆ ಏನಾಗುತ್ತದೋ ಏನೋ ಎಂಬ ಭಯಾಂದೋಲನದಿಂದ ಹೃದಯವನ್ನು ಮುಷ್ಟಿಯಲ್ಲಿ ಹಿಡಿದುಕೊಂಡು ನೋಡುತ್ತಿದ್ದಾಳೆ. ರೌಡಿಗಳು ಜೋರಾಗಿ ಕಿರುಚುತ್ತಾ ಗುಂಪು ಗುಂಪಾಗಿ ತನ್ನ ಕಡೆಗೆ ಧಾವಿಸುತ್ತಿದ್ದರೆ 2 ಕೈಗಳಲ್ಲಿ 2 ಬಂದೂಕುಗಳನ್ನು ಹಿಡಿದು ಅವರ ಮೇಲೆ ಫೈರಿಂಗ್ ಮಾಡುತ್ತಿದ್ದಾನೆ ಸಿದ್ಧಾರ್ಥ್. ಬುಲೆಟ್ಸ್ ತಾಕಿದವರು ಕೆಳಗಡೆಗೆ ಬೀಳುತ್ತಿದ್ದರೂ ಹಿಡಿಸಿಕೊಳ್ಳದೆ ಉಳಿದ ರೌಡಿಗಳು ಮುನ್ನುಗ್ಗುತ್ತಿದ್ದರೆ ಕೋಪದಿಂದ ಅವರನ್ನು ಹೊಡೆದುರುಳಿಸುತ್ತಾ ಕಾರಿನ ಹತ್ತಿರಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರ ಮೇಲೆ ಬಂದೂಕುಗಳಿಂದ ಶೂಟ್ ಮಾಡುತ್ತಾ ಆ ರೌಡಿಗಳ ಜೊತೆ ಹೋರಾಡುತ್ತಿದ್ದಾನೆ ಸಿದ್ಧಾರ್ಥ್. ಇದ್ದಕ್ಕಿದ್ದಂತೆ 30ಕ್ಕೂ ಹೆಚ್ಚು ರೌಡಿಗಳು ಲಾಂಗುಗಳು ದೊಣ್ಣೆಗಳು ಹಿಡಿದುಕೊಂಡು ಸಿದ್ಧಾರ್ಥ್ ಮೇಲೆ ದಾಳಿ ಮಾಡಿದರೆ ಸಿದ್ದು ಎಂದು ಭಯದಿಂದ ಜೋರಾಗಿ ಕಿರುಚುತ್ತಾ ಕಣ್ಣುಗಳು ಕಿವಿಗಳು ಮುಚ್ಚಿಕೊಂಡಳು ಸಾಕ್ಷಿ. ಅಷ್ಟರಲ್ಲೇ ಜೋರಾಗಿ ಶಬ್ದ ಮಾಡುತ್ತಾ ಸಿದ್ಧಾರ್ಥ್ ಕಾರಿನ ಪಕ್ಕದಲ್ಲಿ ನಿಲ್ಲಿಸಿದ್ದ ರೌಡಿಗಳ ಸುಮೋಗಳು ಗಾಳಿಯಲ್ಲಿ ಹಾರಾಡುತ್ತಾ ರೌಡಿಗಳ ಮುಂದೆ ಬಿದ್ದಿದ್ದರಿಂದ ಬೆಚ್ಚಿಬಿದ್ದು ಹಿಂದಕ್ಕೆ ಸರಿದರು. ಆ ರೌಡಿಗಳ ಜೊತೆಗೆ ಸಿದ್ಧಾರ್ಥ್, ಸಾಕ್ಷಿ, ಸುಮಿತ್ರಾರವರು ತಲೆ ತಿರುಗಿಸಿ ನೋಡಿದರೆ ಹಿಂದಕ್ಕೆ ಹೋಗಿ ಮುಂದಕ್ಕೆ ನುಗ್ಗಿ ಬರುತ್ತಿರುವ ಕಾರಿನಲ್ಲಿ ಉಗ್ರ ನರಸಿಂಹನ ಥರ ಕಾಣಿಸಿದನು ಮಹೇಶ್. ಯಮನಂತೆ ತಮ್ಮ ಕಡೆಗೆ ನುಗ್ಗಿ ಬರುತ್ತಿರುವ ಕಾರನ್ನು ಭಯದಿಂದ ನೋಡುತ್ತಾ ಪಕ್ಕಕ್ಕೆ ಚಲಿಸುವಷ್ಟರಲ್ಲೇ ಅವರನ್ನು ಬಲವಾಗಿ ಡಿಕ್ಕಿ ಹೊಡೆಯಿತು ಮಹೇಶ್ ಕಾರು. ಆ ಏಟಿಗೆ 10ಕ್ಕೂ ಹೆಚ್ಚು ಜನ ಗಾಯಗೊಂಡರು. ಮಹೇಶ್ ಎನ್ನುತ್ತಾ ಸುಮಿತ್ರಾ ಕಣ್ಣುಗಳು ಅಗಲಿಸಿ ಆಶ್ಚರ್ಯದಿಂದ ನೋಡುತ್ತಿದ್ದರೆ ಆತನನ್ನು ನೋಡಿ ಸಾಕ್ಷಿಗೆ ಸ್ವಲ್ಪ ಧೈರ್ಯ ಬಂದರೆ ನಿರಾಳವಾಗಿ ಉಸಿರು ತೆಗೆದುಕೊಂಡನು ಸಿದ್ಧಾರ್ಥ್. ಸಿದ್ಧಾರ್ಥ್ ತನ್ನ ಮೇಲೆ ದಾಳಿ ಮಾಡಿದವರನ್ನು ಚಿತ್ತು ಚಿತ್ತಾಗಿ ಹೊಡೆಯುತ್ತಿದ್ದರೆ ಮಹೇಶ್ ಕಾರನ್ನು ರಿವರ್ಸ್ ಮಾಡಿ ಮತ್ತೆ ರೌಡಿಗಳ ಮೇಲಕ್ಕೆ ಹೊರಡಿಸಿ ಸಾಕ್ಷಿಯವರ ಹತ್ತಿರಕ್ಕೆ ಬರುತ್ತಿರುವ ರೌಡಿಗಳನ್ನು ಗಮನಿಸಿ ಕಾರಿನಿಂದ ಜಂಪ್ ಮಾಡಿ ಅವರನ್ನು ಬಂದೂಕುಗಳಿಂದ ಶೂಟ್ ಮಾಡುತ್ತಿದ್ದಾನೆ. ಅಣ್ಣ ತಮ್ಮಂದಿಯರಿಬ್ಬರ ಬಂದೂಕುಗಳಲ್ಲಿ ಬುಲೆಟ್ಸ್ ಖಾಲಿಯಾಗಿದ್ದರಿಂದ ಕೈಗಳಿಗೆ ಕಾಲುಗಳಿಗೆ ಕೆಲಸ ಹೇಳಿದರು. ಎಷ್ಟು ಹೊಡೆದರೂ ಮತ್ತೆ ಮತ್ತೆ ಹುಟ್ಟುಕೊಳ್ಳುತ್ತಿರುವ ರೌಡಿಗಳನ್ನು ತಮಗೆ ತಗಲುತ್ತಿರುವ ಏಟುಗಳನ್ನು ಲೆಕ್ಕಿಸದೆ ಅವರನ್ನು ತುಂಡು ತುಂಡಾಗಿ ಕತ್ತರಿಸುತ್ತಿದ್ದಾರೆ.
ಸಿದ್ಧಾರ್ಥ್ ಕಾರಿನ ಹಿಂದೆಯಿಂದ ಬಂದ ರೌಡಿಗಳು ಕಾರಿನ ಮಿರರ್ಸನ್ನು ಕತ್ತಿಗಳಿಂದ ಹೊಡೆಯುತ್ತಿದ್ದರೆ ಅಳುತ್ತಿರುವ ಮಗುವನ್ನು ಹೊಟ್ಟೆಗೆ ಹದುಮಿಕೊಂಡು ಭಯಭೀತರಾಗಿ ನೋಡುತ್ತಿದ್ದಾರೆ ಸಾಕ್ಷಿ ಸುಮಿತ್ರಾ. ಸಿದ್ಧಾರ್ಥ್ ಮಹೇಶ್ ಗಮನಿಸುವಷ್ಟರಲ್ಲೇ ಕಾರಿನ ವಿಂಡೋಗಳನ್ನು ಒಡೆದು ಕಾರಿನ ಡೋರ್ ಓಪನ್ ಮಾಡಿದ ರೌಡಿಗಳು ಕಾರಿನ ಒಳಗಡೆಗೆ ನುಗ್ಗಿ ಸುಮಿತ್ರಾ ಮಡಿಲಲ್ಲಿದ್ದ ಮಗುವನ್ನು ಕಿತ್ತುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದರೆ ಸುಮಿತ್ರಾ ಮಗುವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವರಿಗೆ ಕೊಡದಂತೆ ಹಿಂದಕ್ಕೆ ಜರುಗುತ್ತಿದ್ದರೆ ಸಿದ್ದು ಸಿದ್ದು ಎಂದು ಜೋರಾಗಿ ಕಿರುಚುತ್ತಾ ಅವರನ್ನು ಕೈಗಳಿಂದ ಪರಚುತ್ತಾ ತಳ್ಳುತ್ತಿದ್ದಾಳೆ ಸಾಕ್ಷಿ. ಸಾಕ್ಷಿ ಸುಮಿತ್ರಾ ಮಗುವನ್ನು ಕಾಪಾಡಿಕೊಳ್ಳುತ್ತಾರಾ? ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.